ಬಿಜಿಎಸ್ ಆಸ್ಪತ್ರೆಯಲ್ಲಿ ಇದೀಗ ಬಿಲ್ ಪ್ರೊಸೀಜರ್ ಪ್ರಾರಂಭ ಆಗಿದೆಯಂತೆ. ಚಿಕ್ಕ ಕುತೂಹಲ. ಸಾಮಾನ್ಯವಾಗಿ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ 3-4 ದಿನ ಅಥವಾ ಒಂದು ವಾರ ಕಳೆದ್ರೇನೆ ಲಕ್ಷ ದಾಟುತ್ತೆ ಬಿಲ್ಲು. ಅಂಥದ್ರಲ್ಲಿ 47-48 ದಿನ ಆಸ್ಪತ್ರೆಯಲ್ಲಿದ್ದಾರೆ. ಎಷ್ಟಾಗಿರಬಹುದು ಬಿಲ್ಲು ಅಂತ, ಯಾವ ಥರದ ಟ್ರೀಟ್ಮೆಂಟ್ಗೆ ಒಳಪಟ್ಟಿದ್ರು ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಸಹಜವಾಗಿ ದರ್ಶನ್ ಅವರು ಅಡ್ಮಿಟ್ ಆಗಿದ್ದಾರೆ ಅಂದರೆ ಜನರಲ್ ವಾರ್ಡಲ್ಲಂತೂ ಇರಲ್ಲ, ಸ್ಪೆಷಲ್ ವಾರ್ಡ್ಗಳು. ಅದರದ್ದು ಬಿಲ್ಲು ಲಕ್ಷನೋ ಕೋಟಿನೋ ಎಷ್ಟೋ ಕಟ್ಟಬೇಕಾಗತ್ತೆ. ಆ ಬಿಲ್ ಭರ್ತಿಯ ಪ್ರಕ್ರಿಯೆ ಇದೀಗ ಪ್ರಾರಂಭ ಆಗಿದೆಯಂತೆ ಬಿಜಿಎಸ್ ಆಸ್ಪತ್ರೆಯಲ್ಲಿ. ಅದು ಮುಗಿದ ನಂತರದಲ್ಲಿ ಅಧಿಕೃತವಾಗಿ ಡಿಸ್ಚಾರ್ಜ್ ಅಂತ ಹೇಳಿ ಆಸ್ಪತ್ರೆಯಿಂದ ಘೋಷಣೆ ಮಾಡಲಾಗುತ್ತೆ. ಅದಾದ ನಂತರದಲ್ಲಿ ಅಲ್ಲಿಂದ ಹೊರಡ್ತಾರೆ ದರ್ಶನ್. ನಾವು ನಿನ್ನೆ ಪವಿತ್ರ ಗೌಡ ಜೈಲಿನಿಂದ ಆಚೆ ಬಂದಾಗಲೂ ಗಮನಿಸಿದ್ವಿ, ನೇರವಾಗಿ ದೇವಸ್ಥಾನಕ್ಕೆ ಹೋದ್ರು. ರೈಟ್, ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕಾರ್ ಮೂವ್ಮೆಂಟ್ ಕಾಣೋಕೆ ಸಿಗ್ತಾ ಇದೆ. ಹಿಂಬದಿಯಲ್ಲಿದ್ದ ಬೇರೆ ಕಾರ್ಗಳು ಹೋಗ್ಲಿಕ್ಕೆ ದಾರಿ ಮಾಡಿಕೊಟ್ಟಂಗೆ ಇದೆ. ಅದು ಬಂದಿಲ್ಲ ದರ್ಶನ್ ಇನ್ನೂ ಆಚೆ. ಬಿಲ್ ಭರ್ತಿ ಪ್ರಕ್ರಿಯೆ ಇನ್ನೂ ಕೂಡ ಬಾಕಿ ಇದೆ. ಸದ್ಯಕ್ಕೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಒಂದಷ್ಟು ಹೈ ಎಂಡ್ ಕಾರ್ಗಳು ಬಿಜಿಎಸ್ ಆಸ್ಪತ್ರೆಯ ಆವರಣದಿಂದ ಹೊರಗೆ ಹೋಗ್ತಾ ಇರುವ ದೃಶ್ಯವನ್ನ ಗಮನಿಸ್ತಿದ್ದೀರಿ. ಸಹಜ ಕುತೂಹಲ ಇರುತ್ತೆ, ದರ್ಶನ್ ಅವರೇನಾದರೂ ಮಾಧ್ಯಮಗಳ ಕಣ್ತಪ್ಪಿಸಿ ಬೇರೆ ಕಾರ್ನಲ್ಲಿ ಹೋಗೋ ಪ್ರಯತ್ನ ಮಾಡ್ತಿದ್ದಾರಾ ಅಂತ ಹೇಳಿ. ವೆಲ್ಫೇರ್ ಕಾರ್ ಇತ್ತೀಚೆಗೆ ದರ್ಶನ್ ಅವರು ಓಡಾಡ್ತಿರೋದು, ಆ ಕಾರ್ ಕಂಡಂಗಿಲ್ಲ ಬಿಜಿಎಸ್ ಆಸ್ಪತ್ರೆ ಆವರಣ ಒಳಗೆ. ಧನ್ವೀರ್ ಅವ್ರ ಕಾರ್ ಮಾತ್ರ ಬಂದಿದೆ. ಹೀಗಾಗಿ ಹೊರಡ್ತಾರ ಅದೇ ಕಾರ್ನಲ್ಲಿ ಅಥವಾ ಪತ್ನಿ ವಿಜಯಲಕ್ಷ್ಮಿ ಈ ಡಿಸ್ಚಾರ್ಜ್ ಪ್ರಕ್ರಿಯೆ ಎಲ್ಲ ಆಸ್ಪತ್ರೆಯ ಸದ್ಯಕ್ಕಿನ ದೃಶ್ಯಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಬಿಜಿಎಸ್ ಆಸ್ಪತ್ರೆಯ ಮುಂಭಾಗದಲ್ಲಿ ದರ್ಶನ್ ವಾಹನ ಸಿದ್ಧಗೊಂಡು ನಿಂತಿದೆ. ಯಾವ ಕ್ಷಣದಲ್ಲಿ ಬೇಕಾದರೂ ದರ್ಶನ್ ಇಲ್ಲಿಂದ ನಿರ್ಗಮಿಸಬಹುದು ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗಷ್ಟೇ ತಾವು ಗಮನಿಸ್ತಾ ಇದ್ರಿ, ವೆಹಿಕಲ್ ಮೂವ್ಮೆಂಟ್ ಆಯ್ತು. ಬಹುಶಃ ದರ್ಶನ್ ಆಚೆ ಬಂದ್ರು ಅಂತ ಅನ್ಕೊಂಡ್ವಿ. ಈಗ ದರ್ಶನ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಚೆ ಬರ್ತಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಈಗ ಈ ಮೊದಲು ನಾವು ಒಂದು ವಿಚಾರವನ್ನು ಹೇಳ್ತಾ ಇದ್ವಿ, ದರ್ಶನ್ ಡಿಸ್ಚಾರ್ಜ್ ಆಗ್ತಾರೆ ಅಂತ ಮಾಹಿತಿ ಇದ್ರೂ ಕೂಡ ಇಲ್ಲಿ ಪೊಲೀಸರು ಕಾಣಸಿಗ್ತಾ ಇಲ್ಲ. ಬೆರಳೆಣಿಕೆಯಷ್ಟು ಅಭಿಮಾನಿಗಳಿದ್ದಾರೆ, ಅಭಿಮಾನಿಗಳು ಕೂಡ ಬಂದಿಲ್ಲ. ಹಾಗಿದ್ರೆ ದರ್ಶನ್ ಬಹುತೇಕ ಇವತ್ತು ಡಿಸ್ಚಾರ್ಜ್ ಆಗ್ತಾರೋ ಇಲ್ವಾ ಅನ್ನುವಂತಹ ಗೊಂದಲ ಇತ್ತು. ಆದ್ರೆ ಸದ್ಯಕ್ಕೆ ಈಗಷ್ಟೇ ಒಂದು 2 ನಿಮಿಷದ ಮುಂಚೆ ಒಂದು ಪೊಲೀಸ್ ವಾಹನ ಈಗ ಬಂದಿದೆ. ಪೊಲೀಸರ ನಿಯೋಜನೆಯನ್ನ ಕೂಡ ಮಾಡಲಾಗಿದೆ. ಅದು ಕೂಡ ಹೆಚ್ಚಿನ ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಪೊಲೀಸರ ನಿಯೋಜನೆ ಇಲ್ಲಿ ಆಗಿಲ್ಲ. ಇನ್ನು ಮತ್ತೊಂದು ಕಡೆ ಅಭಿಮಾನಿಗಳು ಕೂಡ ಅಷ್ಟರ ಮಟ್ಟಿಗೆ ಇಲ್ಲ ಅನ್ನುವಂಥದ್ದನ್ನ ನಾವು ಗಮನಿಸಬಹುದು. ನಮ್ಮ ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಈಗ ಆ ದರ್ಶನ್ ಅವರ ವೆಹಿಕಲ್ ಅನ್ನ ತೋರಿಸ್ತಾ ಇದ್ದಾರೆ. ಎಲ್ಲಿ ಏನು ಎತ್ತ ಯಾವಾಗ ಡಿಸ್ಚಾರ್ಜ್ ಆಗಬಹುದು, ಏನ್ ನಡೀತಾ ಇದೆ. ಒಬ್ಬೊಬ್ಬರೇ ಈಗ ಒಳಗಡೆ ಹೋಗ್ತಾ ಇದ್ದಾರೆ. ದರ್ಶನ್ ಸಂಬಂಧಿಕರು ಒಬ್ಬೊಬ್ಬರೇ ಇದ್ದಾರೆ. ಧನ್ವೀರ್ ಈಗಾಗಲೇ ಆಸ್ಪತ್ರೆಯ ಒಳಗಡೆ ಹೋಗಿದ್ದಾರೆ. ಇನ್ನು ಡಿಸ್ಚಾರ್ಜ್ ಪ್ರೊಸೆಸ್, ಆ ಪೇಪರ್ ಸೈನು ಮತ್ತೊಂದು ಮುಗಿದೊಂದು ಏನೆಲ್ಲ ಇರುತ್ತೆ ಅದನ್ನ ಕಂಪ್ಲೀಟ್ ಮಾಡುವಂತಹ ಕೆಲಸವೂ ಕೂಡ ಈಗ ನಡೆದಿದೆ. ಬಹುತೇಕ ಆ ಪ್ರೊಸೆಸ್ ಕೂಡ ಕಂಪ್ಲೀಟ್ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಈ ದರ್ಶನ್ ಡಿಸ್ಚಾರ್ಜ್ ಆಗ್ತಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಕೆಲವು ಬೆಳವಣಿಗೆಗಳು ಕೂಡ ಇಲ್ಲಿ ಆಗಿದೆ. ದರ್ಶನ್ ಅವರಿಗೆ ಸಂಬಂಧಪಟ್ಟಂತ ಲಗೇಜ್ ಗಳನ್ನ ಈಗಾಗಲೇ ಚಂದನ್ ಅಂದ್ರೆ ದರ್ಶನ್ ಅವರ ಅಳಿಯ ಅವರ ವಾಹನಕ್ಕೆ ಹಾಕಲಾಗಿದೆ. ಈಗ ಮುಂದೆ ಆ ತಾರ್ ಜೀಪ್ ಅನ್ನ ಏನ್ ಗಮನಿಸ್ತಾ ಇದ್ದೀರಿ ಅದು ದರ್ಶನ್ ಅವರ ಅಳಿಯ ಚಂದನ್ ಅವರ ವಾಹನ. ಅದರ ಜೊತೆಗೆ ಹಿಂದೆ ಇರುವಂತದ್ದು ದರ್ಶನ್ ಅವರನ್ನ ಕರೆದುಕೊಂಡು ಹೋಗೋದಕ್ಕೆ ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಅನ್ಕೊಂಡಂತೆ ಆದರೆ ಡಿಸ್ಚಾರ್ಜ್ ಆಗುವ ಎಲ್ಲಾ ಸಾಧ್ಯತೆಗಳು ಇದೆ. ಎಸ್, ಈಗ ಒಬ್ಬೊಬ್ಬರೇ ಆಚೆ ಬರ್ತಾ ಇದ್ದಾರೆ. ಇಲ್ಲಿ ಆಕ್ಟಿವಿಟೀಸ್ ಅನ್ನ ಗಮನಿಸ್ತಾ ಇದ್ರೆ, ಮೂವ್ಮೆಂಟ್ಸ್ ಅನ್ನ ಗಮನಿಸ್ತಾ ಇದ್ರೆ ಮೋಸ್ಟ್ಲಿ ದರ್ಶನ್ ಬರ್ತಾರೆ ಅಂತ ಅನ್ಸುತ್ತೆ. ಈಗ ಅಲ್ಲಿರುವಂತಹ ಸೆಕ್ಯೂರಿಟಿಗಳು ಅಲ್ಲಿ ಎದುರುಗಡೆ ಬರ್ತಾ ಇರುವಂತಹ ವಾಹನಗಳನ್ನ ಸೈಡ್ ಸೂಚನೆಯನ್ನು ನೀಡ್ತಾ ಇದ್ದಾರೆ. ಬಹುಶಃ ಕೆಲವು ಕ್ಷಣ ಈಗ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಕೆಲವು ಕ್ಷಣಗಳಲ್ಲಿ ದರ್ಶನ್ ಡಿಸ್ಚಾರ್ಜ್ ಆಗಿರ್ತಿದ್ದಾರೆ. ಈಗ ಅವರ ಸಂಬಂಧಿಕರು ಹಾಗೇನೆ ಅವರ ಆಪ್ತರು ಈಗ ಆಚೆ ಬರ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀರಿ. ಸೆಕ್ಯೂರಿಟಿಗಳು ಎದುರುಗಡೆ ಹೋಗ್ತಾ ಇರುವಂತಹ ವಾಹನಗಳನ್ನ ಆಚೆ ಕಳಿಸ್ತಾ ಇದ್ದಾರೆ. ನೋಡ್ತಾ ಇರಬಹುದು ತಾವು ದೃಶ್ಯಗಳಲ್ಲಿ. ಈಗ ಬಿಜಿಎಸ್ ಆಸ್ಪತ್ರೆ ಸೆಕ್ಯೂರಿಟಿ ವಿಭಾಗದ ಅಧಿಕಾರಿಗಳು ಹಾಗೇನೆ ಇನ್ನುಳಿದ ಹಲವರು ಈಗ ಆ ರೋಡ್ ಅನ್ನ ಕ್ಲಿಯರ್ ಮಾಡಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ಕ್ಷಣಗಳಲ್ಲಿ ದರ್ಶನ್ ಬಿಜಿಎಸ್ ಆಸ್ಪತ್ರೆಯಲ್ಲಿ ಇದೀಗ ಬಿಲ್ ಪ್ರೊಸೀಜರ್ ಪ್ರಾರಂಭ ಆಗಿದೆಯಂತೆ. ಚಿಕ್ಕ ಕುತೂಹಲ. ಸಾಮಾನ್ಯವಾಗಿ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ 3-4 ದಿನ ಅಥವಾ ಒಂದು ವಾರ ಕಳೆದ್ರೇನೆ ಲಕ್ಷ ದಾಟುತ್ತೆ ಬಿಲ್ಲು. ಅಂಥದ್ರಲ್ಲಿ 47-48 ದಿನ ಆಸ್ಪತ್ರೆಯಲ್ಲಿದ್ದಾರೆ. ಎಷ್ಟಾಗಿರಬಹುದು ಬಿಲ್ಲು ಅಂತ, ಯಾವ ಥರದ ಟ್ರೀಟ್ಮೆಂಟ್ಗೆ ಒಳಪಟ್ಟಿದ್ರು ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಸಹಜವಾಗಿ ದರ್ಶನ್ ಅವರು ಅಡ್ಮಿಟ್ ಆಗಿದ್ದಾರೆ ಅಂದರೆ ಜನರಲ್ ವಾರ್ಡಲ್ಲಂತೂ ಇರಲ್ಲ,
ಸ್ಪೆಷಲ್ ವಾರ್ಡ್ಗಳು ಅದರದ್ದು ಬಿಲ್ಲು ಲಕ್ಷನೋ ಕೋಟಿನೋ ಎಷ್ಟೋ ಕಟ್ಟಬೇಕಾಗತ್ತೆ. ಆ ಬಿಲ್ ಭರ್ತಿಯ ಪ್ರಕ್ರಿಯೆ ಇದೀಗ ಪ್ರಾರಂಭ ಆಗಿದೆಯಂತೆ BGS ಆಸ್ಪತ್ರೆಯಲ್ಲಿ. ಅದು ಮುಗಿದ ನಂತರದಲ್ಲಿ ಅಧಿಕೃತವಾಗಿ ಡಿಸ್ಚಾರ್ಜ್ ಅಂತ ಹೇಳಿ ಆಸ್ಪತ್ರೆಯಿಂದ ಘೋಷಣೆ ಮಾಡಲಾಗುತ್ತೆ. ಅದಾದ ನಂತರದಲ್ಲಿ ಅಲ್ಲಿಂದ ಹೊರಡ್ತಾರೆ ದರ್ಶನ್. ನಾವು ನಿನ್ನೆ ಪವಿತ್ರ ಗೌಡ ಜೈಲಿನಿಂದ ಆಚೆ ಬಂದಾಗಲೂ ಗಮನಿಸಿದ್ವಿ, ನೇರವಾಗಿ ದೇವಸ್ಥಾನಕ್ಕೆ ಹೋದ್ರು. ರೈಟ್, ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕಾರ್ ಮೂವ್ಮೆಂಟ್ ಕಾಣೋಕೆ ಸಿಗ್ತಾ ಇದೆ. ಹಿಂಬದಿಯಲ್ಲಿದ್ದ ಬೇರೆ ಕಾರ್ಗಳು ಹೋಗ್ಲಿಕ್ಕೆ ದಾರಿ ಮಾಡಿಕೊಟ್ಟಂಗೆ ಇದೆ. ಅದು ಬಂದಿಲ್ಲ ದರ್ಶನ್ ಇನ್ನೂ ಆಚೆ. ಬಿಲ್ ಭರ್ತಿ ಪ್ರಕ್ರಿಯೆ ಇನ್ನೂ ಕೂಡ ಬಾಕಿ ಇದೆ. ಸದ್ಯಕ್ಕೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಒಂದಷ್ಟು ಹೈ ಎಂಡ್ ಕಾರ್ಗಳು BGS ಆಸ್ಪತ್ರೆಯ ಆವರಣದಿಂದ ಹೊರಗೆ ಹೋಗ್ತಾ ಇರುವ ದೃಶ್ಯವನ್ನ ಗಮನಿಸ್ತಿದ್ದೀರಿ. ಸಹಜ ಕುತೂಹಲ ಇರುತ್ತೆ, ದರ್ಶನ್ ಅವರೇನಾದರೂ ಮಾಧ್ಯಮಗಳ ಕಣ್ತಪ್ಪಿಸಿ ಬೇರೆ ಕಾರ್ನಲ್ಲಿ ಹೋಗೋ ಪ್ರಯತ್ನ ಮಾಡ್ತಿದ್ದಾರಾ ಅಂತ ಹೇಳಿ. ವೆಲ್ಫೇರ್ ಕಾರ್ ಇತ್ತೀಚೆಗೆ ದರ್ಶನ್ ಅವರು ಓಡಾಡ್ತಿರೋದು, ಆ ಕಾರ್ ಕಂಡಂಗಿಲ್ಲ BGS ಆಸ್ಪತ್ರೆ ಆವರಣ ಒಳಗೆ. ಧನ್ವೀರ್ ಅವ್ರ ಕಾರ್ ಮಾತ್ರ ಬಂದಿದೆ. ಹೀಗಾಗಿ ಹೊರಡ್ತಾರ ಅದೇ ಕಾರ್ನಲ್ಲಿ ಅಥವಾ ಪತ್ನಿ ವಿಜಯಲಕ್ಷ್ಮಿ ಈ ಡಿಸ್ಚಾರ್ಜ್ ಪ್ರಕ್ರಿಯೆ ಎಲ್ಲ ಆಸ್ಪತ್ರೆಯ ಸದ್ಯಕ್ಕಿನ ದೃಶ್ಯಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಿ. BGS ಆಸ್ಪತ್ರೆಯ ಮುಂಭಾಗದಲ್ಲಿ ದರ್ಶನ್ ವಾಹನ ಸಿದ್ಧಗೊಂಡು ನಿಂತಿದೆ. ಯಾವ ಕ್ಷಣದಲ್ಲಿ ಬೇಕಾದರೂ ದರ್ಶನ್ ಇಲ್ಲಿಂದ ನಿರ್ಗಮಿಸಬಹುದು ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗಷ್ಟೇ ತಾವು ಗಮನಿಸ್ತಾ ಇದ್ರಿ, ವೆಹಿಕಲ್ ಮೂವ್ಮೆಂಟ್ ಆಯ್ತು, ಬಹುಶಃ ದರ್ಶನ್ ಆಚೆ ಬಂದ್ರು ಅಂತ ಅನ್ಕೊಂಡ್ವಿ. ಈಗ ದರ್ಶನ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಚೆ ಬರ್ತಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಈಗ ಈ ಮೊದಲು ನಾವು ಒಂದು ವಿಚಾರವನ್ನು ಹೇಳ್ತಾ ಇದ್ವಿ, ದರ್ಶನ್ ಡಿಸ್ಚಾರ್ಜ್ ಆಗ್ತಾರೆ ಅಂತ ಮಾಹಿತಿ ಇದ್ರೂ ಕೂಡ ಇಲ್ಲಿ ಪೊಲೀಸರು ಕಾಣಸಿಗ್ತಾ ಇಲ್ಲ. ಬೆರಳೆಣಿಕೆಯಷ್ಟು ಅಭಿಮಾನಿಗಳಿದ್ದಾರೆ, ಅಭಿಮಾನಿಗಳು ಕೂಡ ಬಂದಿಲ್ಲ. ಹಾಗಿದ್ರೆ ದರ್ಶನ್ ಬಹುತೇಕ ಇವತ್ತು ಡಿಸ್ಚಾರ್ಜ್ ಆಗ್ತಾರೋ ಇಲ್ವಾ ಅನ್ನುವಂತಹ ಗೊಂದಲ ಇತ್ತು. ಆದ್ರೆ ಸದ್ಯಕ್ಕೆ ಈಗಷ್ಟೇ ಒಂದು 2 ನಿಮಿಷದ ಮುಂಚೆ ಒಂದು ಪೊಲೀಸ್ ವಾಹನ ಈಗ ಬಂದಿದೆ. ಪೊಲೀಸರ ನಿಯೋಜನೆಯನ್ನ ಕೂಡ ಮಾಡಲಾಗಿದೆ. ಅದು ಕೂಡ ಹೆಚ್ಚಿನ ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಪೊಲೀಸರ ನಿಯೋಜನೆ ಇಲ್ಲಿ ಆಗಿಲ್ಲ. ಇನ್ನು ಮತ್ತೊಂದು ಕಡೆ ಅಭಿಮಾನಿಗಳು ಕೂಡ ಅಷ್ಟರ ಮಟ್ಟಿಗೆ ಇಲ್ಲ ಅನ್ನುವಂಥದ್ದನ್ನ ನಾವು ಗಮನಿಸಬಹುದು. ನಮ್ಮ ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಈಗ ಆ ದರ್ಶನ್ ಅವರ ವೆಹಿಕಲ್ ಅನ್ನ ತೋರಿಸ್ತಾ ಇದ್ದಾರೆ. ಎಲ್ಲಿ ಏನು ಎತ್ತ ಯಾವಾಗ ಡಿಸ್ಚಾರ್ಜ್ ಆಗಬಹುದು, ಏನ್ ನಡೀತಾ ಇದೆ, ಒಬ್ಬೊಬ್ಬರೇ ಈಗ ಒಳಗಡೆ ಹೋಗ್ತಾ ಇದ್ದಾರೆ. ದರ್ಶನ್ ಸಂಬಂಧಿಕರು ಒಬ್ಬೊಬ್ಬರೇ ಇದ್ದಾರೆ. ಧನ್ವೀರ್ ಈಗಾಗಲೇ ಆಸ್ಪತ್ರೆಯ ಒಳಗಡೆ ಹೋಗಿದ್ದಾರೆ. ಇನ್ನು ಡಿಸ್ಚಾರ್ಜ್ ಪ್ರೊಸೆಸ್, ಆ ಪೇಪರ್ ಸೈನು ಮತ್ತೊಂದು ಮುಗಿದೊಂದು ಏನೆಲ್ಲ ಇರುತ್ತೆ ಅದನ್ನ ಕಂಪ್ಲೀಟ್ ಮಾಡುವಂತಹ ಕೆಲಸವೂ ಕೂಡ ಈಗ ನಡೆದಿದೆ. ಬಹುತೇಕ ಆ ಪ್ರೊಸೆಸ್ ಕೂಡ ಕಂಪ್ಲೀಟ್ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಈ ದರ್ಶನ್ ಡಿಸ್ಚಾರ್ಜ್ ಆಗ್ತಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಕೆಲವು ಬೆಳವಣಿಗೆಗಳು ಕೂಡ ಇಲ್ಲಿ ಆಗಿದೆ. ದರ್ಶನ್ ಅವರಿಗೆ ಸಂಬಂಧಪಟ್ಟಂತ ಲಗೇಜ್ ಗಳನ್ನ ಈಗಾಗಲೇ ಚಂದನ್ ಅಂದ್ರೆ ದರ್ಶನ್ ಅವರ ಅಳಿಯ ಅವರ ವಾಹನಕ್ಕೆ ಹಾಕಲಾಗಿದೆ. ಈಗ ಮುಂದೆ ಆ ತಾರ್ ಜೀಪ್ ಅನ್ನ ಏನ್ ಗಮನಿಸ್ತಾ ಇದ್ದೀರಿ ಅದು ದರ್ಶನ್ ಅವರ ಅಳಿಯ ಚಂದನ್ ಅವರ ವಾಹನ. ಅದರ ಜೊತೆಗೆ ಹಿಂದೆ ಇರುವಂತದ್ದು ದರ್ಶನ್ ಅವರನ್ನ ಕರೆದುಕೊಂಡು ಹೋಗೋದಕ್ಕೆ ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಅನ್ಕೊಂಡಂತೆ ಆದರೆ ಡಿಸ್ಚಾರ್ಜ್ ಆಗುವ ಎಲ್ಲಾ ಸಾಧ್ಯತೆಗಳು ಇದೆ. ಎಸ್, ಈಗ ಒಬ್ಬೊಬ್ಬರೇ ಆಚೆ ಬರ್ತಾ ಇದ್ದಾರೆ. ಇಲ್ಲಿ ಆಕ್ಟಿವಿಟೀಸ್ ಅನ್ನ ಗಮನಿಸ್ತಾ ಇದ್ರೆ, ಮೂವ್ಮೆಂಟ್ಸ್ ಅನ್ನ ಗಮನಿಸ್ತಾ ಇದ್ರೆ ಮೋಸ್ಟ್ಲಿ ದರ್ಶನ್ ಬರ್ತಾರೆ ಅಂತ ಅನ್ಸುತ್ತೆ. ಈಗ ಅಲ್ಲಿರುವಂತಹ ಸೆಕ್ಯೂರಿಟಿಗಳು ಅಲ್ಲಿ ಎದುರುಗಡೆ ಬರ್ತಾ ಇರುವಂತಹ ವಾಹನಗಳನ್ನ ಸೈಡ್ ಹೋಗಿ ಸೂಚನೆಯನ್ನು ನೀಡ್ತಾ ಇದ್ದಾರೆ. ಬಹುಶಃ ಕೆಲವು ಕ್ಷಣ ಈಗ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಕೆಲವು ಕ್ಷಣಗಳಲ್ಲಿ ದರ್ಶನ್ ಡಿಸ್ಚಾರ್ಜ್ ಆಗಲಿಕ್ಕಿದ್ದಾರೆ. ಈಗ ಅವರ ಸಂಬಂಧಿಕರು ಹಾಗೇನೆ ಅವರ ಆಪ್ತರು ಈಗ ಆಚೆ ಬರ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀರಿ. ಸೆಕ್ಯೂರಿಟಿಗಳು ಎದುರುಗಡೆ ಹೋಗ್ತಾ ಇರುವಂತಹ ವಾಹನಗಳನ್ನ ಆಚೆ ಕಳಿಸ್ತಾ ಇದ್ದಾರೆ. ನೋಡ್ತಾ ಇರಬಹುದು ತಾವು ದೃಶ್ಯಗಳಲ್ಲಿ. ಈಗ BGS ಆಸ್ಪತ್ರೆ ಸೆಕ್ಯೂರಿಟಿ ವಿಭಾಗದ ಅಧಿಕಾರಿಗಳು ಹಾಗೇನೆ ಇನ್ನುಳಿದ ಹಲವರು ಈಗ ಆ ರೋಡ್ ಅನ್ನ ಕ್ಲಿಯರ್ ಮಾಡಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ಕ್ಷಣಗಳಲ್ಲಿ ದರ್ಶನ್